ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಈಗ ಕ್ಲೈಮೇಟ್ ಚೇಂಜ್ ಆಗಿ ಸಮ್ಮರ್ಗೆ ಎಂಟ್ರಾಗ್ತಿರೋದ್ರಿಂದ ಸುಮಾರು ಕಂಪ್ಲೇಂಟ್ಸ್ ಬರ್ತಾಯಿದೆ. ಈ ರೀತಿ ಅಕ್ಕಿಗಳು ಸುಸ್ತಾಗಿಬಿಡ್ತಾ ಇದ್ದಾವೆ, ಆಮೇಲೆ ಈ ರೀತಿ ಇಂಬ್ಯಾಲೆನ್ಸ್ ಆಗಿ ಒದ್ದಾಡ್ತಾ ಇದ್ದಾವೆ ಅಂತೆಲ್ಲ. ಇದು ಸನ್ಸ್ಟ್ರೋಕು ಮತ್ತು ಈಟ್ ಸ್ಟ್ರೋಕ್ ಅಂತ ಕರಿತೀವಿ. ಬಿಸಿಲಿಗೆ ತಾಪಮಾನ ತಡಿಲಾರ್ದೆ ಅಕ್ಕಿಗಳಲ್ಲಿ ಈ ಥರ ಡಿಹೈಡ್ರೇಟ್ ಆಗಿ ಆಗ್ತಾ ಇರೋದು. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೋಡಿ, ಇಲ್ಲೊಂದು ಸಿರಪ್ ತೋರಿಸ್ತಾ ಇದ್ದೀನಿ. ಈ ಸಿರಪ್ನ 1 ಲೀಟರ್ಗೆ 2 ml to 3 ml ಮಿಕ್ಸ್ ಮಾಡಿ ವಾರದಲ್ಲಿ ಒಂದು 2 ರಿಂದ 3 ದಿನ ಅಕ್ಕಿಗಳಿಗೆಲ್ಲ ಕುಡಿಯೋಕೆ ಇಡಬೇಕು. ಈ ಥರ ಯಾವುದನ್ನ ಅಕ್ಕಿಗಳು ಸುಸ್ತಾಗೋಗಿದ್ರೆ ಅದೇ ಒಂದು ಸಿರಪ್ 3 ಡ್ರಾಪ್ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕಿ ಇದೊಂದು ಪೌಡರ್ ಒಂದೊಂದು ಚಿಟಿಕೆನ 120 ml ವಾಟ್ರಿಗೆ ಹಾಕಿ ಕುಡಿಸಿ. ಎಲ್ಲ ಅಕ್ಕಿಗಳಿಗೂ ಈ ಒಂದು ಸಮ್ಮರ್ ಇನ್ಫೆಕ್ಷನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಇಲ್ಲೊಂದು ಫಾರ್ಮುಲಾ ತೋರಿಸಿದ್ದೀನಿ. ಇದನ್ನು ಯಾವ ಥರ ಬಡಿಸ್ಬೇಕಂದ್ರೆ ನೋಡಿ, ಇಲ್ಲಿರೋ ಅಷ್ಟೂ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು 50 ಎಲೆನ ಚೆನ್ನಾಗಿ ಜಜ್ಜಿ, ಆಮೇಲೆ ಸೈಡ್ಗೆ ಇಟ್ಕೊಂಡು ಒಂದು ಅರ್ಧ ಇಂಚು ಅರಿಶಿನ, ಆಮೇಲೆ ಅರ್ಧ ಇಂಚು ಜಿಂಜರ್ ಎರಡನ್ನೂ ಬಾಯ್ಲ್ ಮಾಡ್ಕೋಬೇಕು ವಾಟರಲ್ಲಿ. 1 ಲೀಟರ್ ವಾಟರಲ್ಲಿ ಬಾಯ್ಲ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಅದೇ ನೀರಿಗೆ ಮಿಕ್ಸ್ ಮಾಡಿ ತಣ್ಣಗಿರೋ ನೀರಲ್ಲಿ ಎಲ್ಲ ಅಕ್ಕಿಗಳಿಗೂ ಕುಡಿಯೋಕ್ಕಿಡಿ, ಬೆಳಗ್ಗೆ ಸಾಯಂಕಾಲ ಡೈಲಿ. ಇಲ್ಲ ಒನ್ ಟೈಮು ನೈಟ್ ಟೈಮ್ ಇಟ್ಟರು ಓಕೆ. ಈ ಥರ ಮಾಡೋದ್ರಿಂದ ಅಕ್ಕಿಗಳು ಕೂಲಾಗಿರ್ತವೆ, ಆಕ್ಸಿಡೇಟಿವ್ ಸೆಲ್ ಡ್ಯಾಮೇಜ್ ಅನ್ನೋದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಆಮೇಲೆ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಈ ಸಮ್ಮರನ್ನು ಪ್ರಿವೆನ್ಷನ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ವೇ ಫ್ರೆಂಡ್ಸ್.